ಹಲೋ ಡಿಯರ್, ವಿಜೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇದರ ಹಿಂದೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ನೀವು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಗಳ ಬಗ್ಗೆ ನೋಡಿದ್ದೀರಿ. ಅದರಲ್ಲಿ ಸುಮಾರು ಲಿಂಕರ್ಸ್ಗಳನ್ನು ಉಪಯೋಗ ಮಾಡಿ ನಿಮಗೆ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಕೂಡ ಅದೇ ತರಹ ಕೆಲವು ಸೆಂಟೆನ್ಸ್ಗಳನ್ನು ಲಿಂಕರ್ನ ಉಪಯೋಗ ಮಾಡಿಕೊಂಡು ಮಾಡಿ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಅದರ ವಿವರಣೆಯನ್ನು ಕೊಟ್ಟಿದ್ದೀನಿ. ಇದು ಸೆಕೆಂಡ್ PUC ಸ್ಟೂಡೆಂಟ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಆ ಲಿಂಕರ್ಗಳ ಅರ್ಥ ಏನು, ವಾಕ್ಯ ರಚನೆಯಲ್ಲಿ ಅವುಗಳನ್ನು ಹೇಗೆ ಬಳಸ್ಕೊಂಡಿರ್ತೀವಿ ಅಂತ ಗೊತ್ತಾದರೆ ಎಕ್ಸಾಮಿನೇಷನ್ನಲ್ಲಿ ನಿಮಗೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಆ ಬಿಟ್ಟ ಸ್ಥಳ ತುಂಬೋದು ಅಂತ ಕೊಟ್ಟಿರ್ತಾರೆ, ಅಲ್ಲಿ ಯಾವುದು ಕರೆಕ್ಟಾಗಿ ಫಿಟ್ ಆಗುತ್ತೆ ಅನ್ನೋದು ನಿಮಗೆ ಆಗ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದು ಕೇವಲ ಮೊದಲ ಹಂತ. ಇಲ್ಲಿ ನಮ್ಮ ಫೋಕಸ್ ಏನಂದರೆ ಲಿಂಕರ್ಸ್ಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋದು, ಅರ್ಥ ಮತ್ತು ಅವುಗಳ ಉಪಯೋಗವನ್ನು. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಎಲ್ಲ ಸೆಂಟೆನ್ಸಸ್ ಕಾಂಪ್ಲೆಕ್ಸ್ ಏನಿಲ್ಲ, ಕೆಲವೊಂದು ಹೊರತುಪಡಿಸಿ ಬಹಳಷ್ಟು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಸೇ ಇದ್ದಾವೆ. ಈಗ ಅವುಗಳನ್ನು ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಈ ಲಿಂಕರ್ಸ್ಗಳನ್ನು ಬಳಸಿ ರಚನೆ ಮಾಡಿರುವ ವಾಕ್ಯಗಳು ಇವೆ. ಈ ವಿಡಿಯೋದ ಕೊನೆಯಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾರ್ಟ್ 1ದ ಲಿಂಕನ್ನು ಕೊಟ್ಟಿರ್ತೀನಿ. ಇದಲ್ಲದೆ ಇನ್ನೊಂದು ವಿಡಿಯೋ ಕಾಂಪೌಂಡ್ ಸೆಂಟೆನ್ಸಸ್ ಅಂತಿದೆ, ಅದನ್ನು ಕೂಡ ನೋಡಬೇಕು. ಆಗ ಲಿಂಕರ್ಸ್ಗಳ ಬಗ್ಗೆ ಒಳ್ಳೆಯ ಜ್ಞಾನ ನಿಮಗೆ ಬರುತ್ತೆ. ದೋ ಅಥವಾ ಆಲ್ದೋ ಅಂದರೆ ಆದಾಗ್ಯೂ, ಅಷ್ಟಾದರೂ, ಹಾಗಿದ್ದರೂ ಅಂತ. ದೋ ಅನ್ನೋದು ಇನ್ಫಾರ್ಮಲ್ ಅಂದರೆ ಮಾತಿನಲ್ಲಿ ಹೆಚ್ಚು ಹೇಳ್ತಕ್ಕಂಥದ್ದು. ಆಲ್ದೋ ಅನ್ನೋದನ್ನು ರಿಟರ್ನ್ ಇಂಗ್ಲೀಷಲ್ಲಿ ಉಪಯೋಗ ಮಾಡುತ್ತಾರೆ. ಇವೆರಡರ ಅರ್ಥ ಒಂದೇ. ಆಲ್ದೋ ಐ ಆಮ್ ಟಯರ್ಡ್ ಯಟ್ ಐ ವಿಲ್ ಕಂಟಿನ್ಯೂ ಟು ವರ್ಕ್ ಫಾರ್ ಫ್ಯೂ ಮೋರ್ ಅವರ್ಸ್. ಆಲ್ದೋ ಐ ಆಮ್ ಟಯರ್ಡ್ ಅಂದರೆ ನಾನು ದಣಿದಿದ್ದರೂ ಸಹ. ಐ ವಿಲ್ ಕಂಟಿನ್ಯೂ ಟು ವರ್ಕ್ ಫಾರ್ ಫ್ಯೂ ಮೋರ್ ಅವರ್ಸ್ ಅಂದರೆ ನಾನು ಇನ್ನೂ ಕೆಲವು ತಾಸುಗಳವರೆಗೆ ನನ್ನ ಕೆಲಸವನ್ನು ಮುಂದುವರಿಸುವೆನು. Although the weather forecast said it would rain, yet the sun is shining bright. ಮಳೆ ಬರುವುದೆಂದು ಹವಾಮಾನ ಮುನ್ಸೂಚನೆ ಹೇಳಿದಾಗ್ಯೂ ಅಥವಾ ಹೇಳಿದ್ದರೂ ಸಹ the sun is shining bright ಅಂದರೆ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದಾನೆ. ಈ ಎರಡೂ ವಾಕ್ಯಗಳಲ್ಲಿ ಯಟ್ ಅನ್ನು ಉಪಯೋಗ ಮಾಡಬಹುದು, ಮಾಡದೇನೂ ಇರಬಹುದು. Though he is poor, ಅವನು ಬಡವನಾಗಿದ್ದರೂ. He spends some money on charity. ಅವನು ದಾನ ಧರ್ಮಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡುತ್ತಾನೆ. Though ತಮ್ಮಣ್ಣ ವಾಸ್ ಅ ರಿಚ್ ಮ್ಯಾನ್, ತಮ್ಮಣ್ಣ ಒಬ್ಬ ಶ್ರೀಮಂತನಾಗಿದ್ದರೂ. He worked like a laborer in someone's garden. ಅವನು ಒಬ್ಬ ಕೂಲಿ ಆಳಿನಂತೆ ಇನ್ನೊಬ್ಬರ ತೋಟದಲ್ಲಿ ಕೆಲಸ ಮಾಡಿದನು. Despite, in spite of, even though. ಈ ಮೂರು ಲಿಂಕರ್ ಒಂದೇ ಅರ್ಥ ಕೊಡುವಂಥವು. ಇದರ ಅರ್ಥ ಅಷ್ಟಾದರೂ, ಹಾಗಿದ್ದರೂ. ಡಿಸ್ಪೈಟ್ ಬೀಯಿಂಗ್ ಇಲ್, ಅನಾರೋಗ್ಯದಿಂದ ಇದ್ದಾಗ್ಯೂ, ಅನಾರೋಗ್ಯದಿಂದ ಇದ್ದರೂ. ಐ ಆಮ್ ವರ್ಕಿಂಗ್, ನಾನು ಕೆಲಸ ಮಾಡುತ್ತಿದ್ದೇನೆ. ಇನ್ ಸ್ಪೈಟ್ ಆಫ್ ಬೀಯಿಂಗ್ ಇಲ್ ಐ ಆಮ್ ವರ್ಕಿಂಗ್. ನೋಡಿ, ಈ ಸೆಂಟೆನ್ಸ್ನಲ್ಲಿ ಡಿಸ್ಪೈಟ್ ಬದಲಾಗಿ ಇನ್ಸ್ಪೈಟ್ ಆಫ್ ಉಪಯೋಗ ಮಾಡಿದ್ದೀವಿ. ಸ್ಟ್ರಕ್ಚರಲ್ಲಿ ಏನು ಬದಲಾವಣೆ ಇಲ್ಲ. ಈವನ್ ದೋ ಐ ಆಮ್ ಇಲ್ ಐ ಆಮ್ ವರ್ಕಿಂಗ್. ವಾಕ್ಯದ ಅರ್ಥ ಸೇಮ್. ಈವನ್ ದೋ ದೆರ್ ವಾಸ್ ಹೆವಿ ರೇನ್ಫಾಲ್, ಅಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದರೂ. ಹಿ ಕಂಟಿನ್ಯೂಡ್ ಡ್ರೈವಿಂಗ್ ದ ಕಾರ್, ಅವನು ಕಾರ್ ಚಾಲನೆಯನ್ನು ಮುಂದುವರಿಸಿದನು. ಡಿಸ್ಪೈಟ್ ಹ್ಯಾವಿಂಗ್ ಒನ್ ಲೆಗ್ ರಾಜ್ ವಾಕ್ಸ್ ಲೈಕ್ ಅ ನಾರ್ಮಲ್ ಮ್ಯಾನ್. ರಾಜ್ಗೆ ಒಂದು ಕಾಲು ಇದ್ದರೂ ಸಹ ಒಬ್ಬ ಸಾಮಾನ್ಯ ಮನುಷ್ಯನಂತೆ ನಡೆಯುತ್ತಾನೆ. ಈವನ್ ದೋ ಹಿ ಸ್ಪೆಂಟ್ ಅ ಲಾಟ್ ಆಫ್ ಮನಿ, ಅವನು ಬಹಳಷ್ಟು ಹಣವನ್ನು ಖರ್ಚು ಮಾಡಿದರೂ ಸಹ. ಹಿ ಕುಡ್ಂಟ್ ವಿನ್ ದ ಎಲೆಕ್ಷನ್, ಅವನು ಎಲೆಕ್ಷನ್ ಗೆಲ್ಲಲಾಗಲಿಲ್ಲ. ಇದೇ ವಾಕ್ಯವನ್ನು ಇನ್ಸ್ಪೈಟ್ ಆಫ್ ಅಂತ ಉಪಯೋಗ ಮಾಡಿದಾಗ ಏನು ಬದಲಾವಣೆ ಆಗುತ್ತೆ ನೋಡಿ. ಇನ್ಸ್ಪೈಟ್ ಆಫ್ ಸ್ಪೆಂಡಿಂಗ್ ಅ ಲಾಟ್ ಆಫ್ ಮನಿ, ಬಹಳಷ್ಟು ಹಣವನ್ನು ಖರ್ಚು ಮಾಡಿದಾಗ್ಯೂ. ಹಿ ಕುಡ್ಂಟ್ ವಿನ್ ದ ಎಲೆಕ್ಷನ್ ಅನ್ನೋದು ಸೇಮ್. ಈವನ್ ದೋ ಹಿ ಬೆಗ್ಸ್ ಆನ್ ದ ಸ್ಟ್ರೀಟ್ಸ್,
ಅವನು ಬೀದಿಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದರೂ ಹಿ ಓನ್ಸ್ 5 ಹೌಸಸ್. ಅವನು 5 ಮನೆಗಳ ಮಾಲೀಕನಾಗಿದ್ದಾನೆ. ಇದೇ ವಾಕ್ಯವನ್ನು ಇನ್ ಸ್ಪೈಟ್ ಆಫ್ ಅಂತ ಬಳಸಿದಾಗ ಏನು ಬದಲಾವಣೆ ಆಗಿದೆ ನೋಡಿ. ಹಿ ಬೆಗ್ಸ್ ಆನ್ ದ ಸ್ಟ್ರೀಟ್ಸ್ ಅನ್ನೋದು ಹೋಗಿ ಬೆಗ್ಗಿಂಗ್ ಆನ್ ದ ಸ್ಟ್ರೀಟ್ಸ್ ಅಂತ ಆಗಿದೆ. ಆದರೆ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಉಳಿಯಲಿಲ್ಲ. ಯಾಕಂದರೆ ಈ ಪಾರ್ಟ್ ಕ್ಲಾಸ್ ಅಲ್ಲ, ಇದು ಫ್ರೇಸ್. ಇನ್ ಕೇಸ್ ಆರ್ ಇಫ್ ಇವೆರಡು ಒಂದೇ. ಒಂದು ವೇಳೆ ಅಂತೀವಲ್ಲ ಆ ಅರ್ಥ. ಇನ್ ಕೇಸ್ ಐ ಮಿಸ್ ದ ಟ್ರೈನ್, ಒಂದು ವೇಳೆ ನಾನು ರೈಲನ್ನು ತಪ್ಪಿಸಿಕೊಂಡರೆ. ಐ ವಿಲ್ ಟ್ರಾವೆಲ್ ಬೈ ಏರ್, ನಾನು ವಿಮಾನದ ಮುಖಾಂತರ ಪ್ರಯಾಣ ಮಾಡುವೆನು. ಇದೇ ಸೆಂಟೆನ್ಸ್ನಲ್ಲಿ ಇನ್ ಕೇಸ್ ತೆಗೆದುಹಾಕಿ ಇಫ್ ಹಾಕಿದರೆ ಆಯಿತು, ಎಲ್ಲ ಸೇಮ್. ಇನ್ ಕೇಸ್ ಯು ನೀಡ್ ಮೋರ್ ಮನಿ, ಒಂದು ವೇಳೆ ನಿನಗೆ ಹೆಚ್ಚು ಹಣ ಬೇಕಾದರೆ. ಐ ವಿಲ್ ಗಿವ್ ಯು, ನಾನು ನಿನಗೆ ಕೊಡುವೆನು. ಮುಂದೆ ಕೂಡ ಇನ್ ಕೇಸ್ ತೆಗೆದು ಇಫ್ ಹಾಕಿದ್ದೀವಿ ಅಷ್ಟೆ. ವೈಲ್ ಅಂದರೆ ಆಗ, ಆ ಸಮಯದಲ್ಲಿ. ವೈಲ್ ಎಕ್ಸಸೈಸಿಂಗ್, ವ್ಯಾಯಾಮ ಮಾಡುತ್ತಿರುವಾಗ. ಐ ಲಿಸನ್ ಟು ಮ್ಯೂಸಿಕ್, ನಾನು ಸಂಗೀತ ಕೇಳುತ್ತೇನೆ. ಇದು ಸಿಂಪಲ್ ಸೆಂಟೆನ್ಸ್. ಈಗ ಇದನ್ನು ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಹೇಗೆ ಮಾಡ್ತೀವಿ ಅಂತ ನೋಡ್ಕೊಳ್ಳಿ. ನಾನೀಗ ವೈಲ್ ಎಕ್ಸಸೈಸಿಂಗ್ ಅನ್ನುವ ಫ್ರೇಸನ್ನು ಕ್ಲಾಸ್ ಆಗಿ ಬದಲಾವಣೆ ಮಾಡ್ತೀನಿ. ವೈಲ್ ಐ ಎಕ್ಸಸೈಸ್, ಈ ಐ ಬಂದಿರೋದ್ರಿಂದ ಇದು ಕ್ಲಾಸ್ ಆಗಿ ಬದಲಾವಣೆ ಆಯಿತು. ಈಗ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಕೀಪ್ ಅ ಬಾಟಲ್ ಆಫ್ ವಾಟರ್, ಒಂದು ಬಾಟಲ್ ನೀರನ್ನು ಇಟ್ಟುಕೋ. ವೈಲ್ ಯು ಟ್ರಾವೆಲ್, ನೀನು ಪ್ರಯಾಣ ಮಾಡುತ್ತಿರುವಾಗ. ನೋಡಿ, ಈ ವಾಕ್ಯದಲ್ಲಿ ವೈಲ್ ಅನ್ನುವ ಲಿಂಕರ್ನ ಮಧ್ಯದಲ್ಲಿ ಉಪಯೋಗ ಮಾಡಿದ್ದೀವಿ. ರಾಜ್ ಸ್ಟಡೀಸ್ ವೈಲ್ ಹಿಸ್ ಫ್ರೆಂಡ್ಸ್ ಸ್ಲೀಪ್, ತನ್ನ ಗೆಳೆಯರು ಮಲಗಿದ್ದಾಗ ರಾಜ್ ಅಭ್ಯಾಸ ಮಾಡುತ್ತಾನೆ. ವೇರ್ ಆಸ್ ಮತ್ತು ಬಟ್ ಇವೆರಡೂ ಒಂದೇ. ಆದರೆ ಅನ್ನುವುದು ಇವುಗಳ ಅರ್ಥ. ರಾಜ್ ಈಸ್ ಟಿಮಿಡ್ ವೇರ್ ಆಸ್ ಹಿಸ್ ಬ್ರದರ್ ಈಸ್ ಬೋಲ್ಡ್. ರಾಜ್ ಪುಕ್ಕಲ, ಆದರೆ ಅವನ ಸಹೋದರ ಶೂರ. ಎವ್ರಿ ಒನ್ ಥಾಟ್ ರಾಜ್ ವುಡ್ ವಿನ್, ರಾಜ್ ಗೆಲ್ಲುವನೆಂದು ಪ್ರತಿಯೊಬ್ಬನೂ ಅಂದುಕೊಂಡಿದ್ದನು. ವೇರ್ ಆಸ್ ಹಿ ಲಾಸ್ಟ್, ಆದರೆ ಅವನು ಸೋತನು. ವಿ ಎಕ್ಸ್ಪೆಕ್ಟೆಡ್ ಗುಡ್ ಪ್ರಾಫಿಟ್, ನಾವು ಒಳ್ಳೆಯ ಲಾಭವನ್ನು ನಿರೀಕ್ಷಿಸಿದ್ದೆವು. ವೇರ್ ಆಸ್ ದೆರ್ ವಾಸ್ ಅ ಹ್ಯೂಜ್ ಲಾಸ್, ಆದರೆ ಅಲ್ಲಿ ಬಹುದೊಡ್ಡ ಹಾನಿಯಾಯಿತು. ಸೇಮ್ ಸೆಂಟೆನ್ಸ್, ಆದರೆ ವೇರ್ ಆಸ್ ತೆಗೆದು ಬಟ್ ಹಾಕಿದ್ದೀವಿ. ವಾಕ್ಯದ ರಚನೆಯಲ್ಲಾಗಲಿ ಅಥವಾ ಅರ್ಥದಲ್ಲಾಗಲಿ ಏನೂ ಬದಲಾವಣೆ ಇಲ್ಲ. ಹೆದರ್, ಇದಕ್ಕೆ ಕರೆಕ್ಟಾಗಿ ಕನ್ನಡದಲ್ಲಿ ಶಬ್ದ ಇಲ್ಲ. ಎಂದು, ನೆಂದು, ಕೊಡುವನೆಂದು, ಕೇಳುವಳೆಂದು, ಳೆಂದು ಅಂತೀವಲ್ಲ, ಅದಕ್ಕೆ ಹಾಗೆ. ಐ ಡೌಟ್ ವೆದರ್ ಹಿ ವುಡ್ ರಿಟರ್ನ್ ಮೈ ಮನಿ. ವೆದರ್ ಹಿ ವುಡ್ ರಿಟರ್ನ್ ಮೈ ಮನಿ ಅಂದರೆ ಅವನು ನನಗೆ ಹಣವನ್ನು ಹಿಂದಿರುಗಿಸುವನೆಂದು. ಈಗ ಕೊನೆಯಲ್ಲಿ ನೆಂದು ಅಂತ ಬಂತು ನೋಡಿ, ಅದೇ ವೆದರ್ ಅಂತ. ಐ ಡೌಟ್ ಅಂದರೆ ನನಗೆ ಅನುಮಾನವಿದೆ. ಇಟ್ ಡಸಂಟ್ ಮ್ಯಾಟರ್ ವೆದರ್ ಯು ಆರ್ ಮೇಲ್ ಆರ್ ಫಿಮೇಲ್. ನೀನು ಗಂಡು ಅಥವಾ ಹೆಣ್ಣು ಎಂಬುದು ಮ್ಯಾಟರ್ ಆಗಲ್ಲ, ಅಂದರೆ ಗಣನೆಗೆ ಬರುವುದಿಲ್ಲ. ಐ ಕುಡ್ ನಾಟ್ ಡಿಸೈಡ್ ವೆದರ್ ಐ ಶುಡ್ ಆಪ್ಟ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್. ನಾನು ಮೆಡಿಕಲ್ ಆಯ್ದುಕೊಳ್ಳಬೇಕೋ ಅಥವಾ ಇಂಜಿನಿಯರಿಂಗ್ ಆಯ್ದುಕೊಳ್ಳಬೇಕೋ ಎಂದು ತೀರ್ಮಾನ ತೆಗೆದುಕೊಳ್ಳಲು ಆಗಲಿಲ್ಲ. ಹಿ ಆಸ್ಕ್ಡ್ ಮೀ ವೆದರ್ ಐ ಕುಡ್ ಹೆಲ್ಪ್ ಹಿಮ್. ನಾನು ಅವನಿಗೆ ಸಹಾಯ ಮಾಡಲು ಸಾಧ್ಯವೇ ಎಂದು ಅವನು ನನಗೆ ಕೇಳಿದನು. ಐ ಡೋಂಟ್ ನೋ ವೆದರ್ ಶಿ ಲೈಕ್ಸ್ ದಿಸ್ ಪ್ಲೇಸ್. ಅವಳಿಗೆ ಈ ಸ್ಥಳ ಇಷ್ಟವಾಗಿದೆಯೇ ಎಂದು ನನಗೆ ಗೊತ್ತಿಲ್ಲ. ಆಸ್ ಇಫ್, ಆಸ್ ದೋ, ಏನಾದರೂ ಒಂದನ್ನು ಊಹೆ ಮಾಡಿಕೊಂಡು ಅದರಂತೆ ಇದೆ, ಆ ರೀತಿ ಅನಿಸುತ್ತೆ, ಆ ಥರ ಕಾಣುತ್ತೆ ಅಂತೀವಲ್ಲ, ಅದು. ಹೀ ಆ್ಯಕ್ಟ್ಸ್, ಅವನು ನಟಿಸುತ್ತಾನೆ. ಆಸ್ ಇಫ್ ಹೀ ಈಸ್ ದ ಬಾಸ್.
ತಾನೇ ಬಾಸ್ನೇನೋ ಎಂದು ಅವನು ನಟಿಸುತ್ತಾನೆ. ಐ ಫೆಲ್ಟ್ ನನಗೆ ಅನಿಸಿತು. ಆಸ್ ಇಫ್ ಮೈ ಐಸ್ ಆರ್ ಕಮಿಂಗ್ ಔಟ್ ನನ್ನ ಕಣ್ಣುಗಳು ಹೊರಗೆ ಬರುತ್ತವೆಯೇನೋ ಎಂದು. ಶಿ ಲುಕ್ಡ್ ಎಟ್ ಮೀ ಆಸ್ ದೋ ಐ ಆಮ್ ಅ ಸ್ಟ್ರೇಂಜರ್ ನಾನೊಬ್ಬ ಅಪರಿಚಿತನೇನೋ ಎಂದು ಅವಳು ನನ್ನ ಕಡೆ ನೋಡಿದಳು. ವೆನ್ ಐ ಸಿಟ್ ಅಂಡರ್ ದಿಸ್ ಟ್ರೀ ಯಾವಾಗ ನಾನು ಈ ಮರದ ಕೆಳಗೆ ಕುಳಿತುಕೊಳ್ಳುತ್ತೇನೋ. ಐ ಫೀಲ್ ಆಸ್ ದೋ ಯು ಆರ್ ಸಿಟ್ಟಿಂಗ್ ಬಿಸೈಡ್ ಮೀ ನೀನು ನನ್ನ ಪಕ್ಕದಲ್ಲಿ ಕುಳಿತಿದ್ದೀಯೇನೋ ಎಂದು ನನಗೆ ಅನಿಸುತ್ತದೆ. ಇಲ್ಲಿ ಆಸ್ ದೋ ಬದಲಾಗಿ ಆಸ್ ಇಫ್ ಕೂಡ ಉಪಯೋಗ ಮಾಡಬಹುದು. ಆಸ್ ಸೂನ್ ಆಸ್, ನೋ ಸೂನರ್ ಇದರ ಅರ್ಥ ತಕ್ಷಣ, ಆವಾಗಲೇ. ಆಸ್ ಸೂನ್ ಆಸ್ ಐ ರೀಚ್ ದ ಹೌಸ್ ಇಟ್ ಸ್ಟಾರ್ಟೆಡ್ ರೇನಿಂಗ್ ನಾನು ಮನೆಯನ್ನು ತಲುಪುತ್ತಿದ್ದಂತೆ, ಅಥವಾ ನಾನು ಮನೆಯನ್ನು ತಲುಪುತ್ತಲೇ, ಅಥವಾ ನಾನು ಮನೆಯನ್ನು ತಲುಪಿದ ತಕ್ಷಣ. ಇಟ್ ಸ್ಟಾರ್ಟೆಡ್ ರೇನಿಂಗ್ ಮಳೆ ಸುರಿಯಲು ಪ್ರಾರಂಭವಾಯಿತು. ರೈನ್ ಸ್ಟಾರ್ಟೆಡ್ ಕಮಿಂಗ್ ಅಂತ ಹೇಳಬಾರ್ದು, ಅದು ತಪ್ಪು. ಈ ಆಸ್ ಸೂನ್ ಆಸ್ ಅನ್ನು ವಾಕ್ಯದ ಮಧ್ಯದಲ್ಲಿ ಕೂಡ ಉಪಯೋಗಿಸಬಹುದು. ಟೇಕ್ ಅ ಬಾತ್ ಆಸ್ ಸೂನ್ ಆಸ್ ಯು ರೀಚ್ ಹೋಮ್. ಆಸ್ ಸೂನ್ ಆಸ್ ಯು ರೀಚ್ ಹೋಮ್ ಅಂದರೆ ಮನೆಯನ್ನು ತಲುಪುತ್ತಿದ್ದಂತೆ. ಟೇಕ್ ಅ ಬಾತ್ ಅಂದರೆ ಸ್ನಾನ ಮಾಡು. ಇವೆರಡು ವಾಕ್ಯಗಳನ್ನು ಇದೇ ಅರ್ಥ ಬರುವಂತೆ ನೋ ಸೂನರ್ ಅನ್ನು ಉಪಯೋಗ ಮಾಡಿ ಹೇಗೆ ಮಾಡ್ತೀವಿ ಅಂತ ನೋಡಿ. ನೋ ಸೂನರ್ ಡಿಡ್ ಐ ರೀಚ್ ದ ಹೌಸ್ ದ್ಯಾನ್ ಐ ಟುಕ್ ಅ ಬಾತ್. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬದಲಾವಣೆಗಳಾಗಿವೆ. ಭಾಳ ಚೆನ್ನಾಗಿ ಗಮನ ಕೊಟ್ಟು ನೋಡಿ. ನೋ ಸೂನರ್ ಆದಮೇಲೆ ಐ ರೀಚ್ಡ್ ದ ಹೌಸ್ ಅಂತ ಇಲ್ಲ, ಡಿಡ್ ಐ ರೀಚ್ ದ ಹೌಸ್ ಅಂತ ಇದೆ. ಇಲ್ಲಿ ರೀಚ್ಡ್ ಅನ್ನುವ ಶಬ್ದವನ್ನು ಡಿಡ್ ಪ್ಲಸ್ ರೀಚ್ ಅಂತ ಮಾಡಿದೆ. ವಾಕ್ಯದಲ್ಲಿ ಮೊದಲು ಡಿಡ್ ಅನ್ನು ಬಳಸಿದ್ವಿ, ಆಮೇಲೆ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಐ ಬಂತು, ಅದಾದಮೇಲೆ ರೀಚ್ ಬಂತು. ಇನ್ನು ಎರಡನೆಯ ಬದಲಾವಣೆ ದ್ಯಾನ್ ಶಬ್ದವನ್ನು ಇಂಟ್ರೊಡ್ಯೂಸ್ ಮಾಡಿರೋದು. ನೋ ಸೂನರ್ ಎಲ್ಲಿರುತ್ತೋ ದ್ಯಾನ್ ಅದರ ಜೊತೆಗೆ ಬಂದೇ ಬರುತ್ತೆ. ಇವೆರಡು ಗಂಡ ಹೆಂಡತಿ ಇದ್ದ ಹಾಗೆ. ಈಗ ಈ ಎರಡನೆಯ ವಾಕ್ಯದಲ್ಲಿ ರೀಚ್ ಅಂತ ಇದೆ. ಇದು ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಡು ಪ್ಲಸ್ ರೀಚ್ ಆಗುತ್ತೆ. ಹಾಗಾಗಿ ವಾಕ್ಯ ಮಾಡುವಾಗ ನೋ ಸೂನರ್ ಡು ಯು ರೀಚ್ ಹೋಮ್ ಅಂತ ಬರಿಬೇಕು. ಆಮೇಲೆ ದ್ಯಾನ್ ಉಪಯೋಗ ಮಾಡಿ ಯು ಟೇಕ್ ಅ ಬಾತ್. ನೆಕ್ಸ್ಟ್ ಸೆಂಟೆನ್ಸ್ ಆಸ್ ಸೂನ್ ಆಸ್ ಶಿ ಅರೈವ್ಸ್ ಕಾಲ್ ಮೀ. ಇದನ್ನು ಹೀಗೂ ಹೇಳಬಹುದು, ಕಾಲ್ ಮೀ ಆಸ್ ಸೂನ್ ಆಸ್ ಶಿ ಅರೈವ್ಸ್. ಈ ವಾಕ್ಯವನ್ನು ನೋ ಸೂನರ್ ಉಪಯೋಗ ಮಾಡಿ ಮಾಡಬೇಕಾದಾಗ ಏನು ಬದಲಾವಣೆ ಆಗುತ್ತೆ ಅಂತ ನೋಡಿ. ಈ ವರ್ಬ್ ಅರೈವ್ಸ್ ಅನ್ನು ಸ್ಪ್ಲಿಟ್ ಮಾಡಿದರೆ ಡಸ್ ಪ್ಲಸ್ ಅರೈವ್ ಅಂತ ಆಗುತ್ತೆ. ಆಗ ಫಸ್ಟ್ ಪಾರ್ಟ್ನಲ್ಲಿ ನೋ ಸೂನರನ್ನು ಉಪಯೋಗ ಮಾಡಿದಾಗ ನೋ ಸೂನರ್ ಡಸ್ ಶಿ ಅರೈವ್, ಎರಡನೇ ಪಾರ್ಟ್ನಲ್ಲಿ ದ್ಯಾನ್ ಕಾಲ್ ಮೀ ಅಂತ ಆಗುತ್ತೆ. ಆಸ್ ಸೂನ್ ಆಸ್ ಯು ಹ್ಯಾಡ್ ಕಂಪ್ಲೀಟೆಡ್ ದ ವರ್ಕ್ ಯು ಕುಡ್ ಹ್ಯಾವ್ ಗಾನ್. ಇಲ್ಲಿ ವರ್ಬ್ ಪಾರ್ಟ್ನಲ್ಲಿ ಹ್ಯಾಡ್ ಕಂಪ್ಲೀಟೆಡ್ ಅಂತ ಇದೆ. ಅದಕ್ಕೆ ಈ ಸೆಂಟೆನ್ಸನ್ನು ನೋ ಸೂನರ್ ಉಪಯೋಗ ಮಾಡಿದಾಗ ನೋ ಸೂನರ್ ಹ್ಯಾಡ್ ಯು ಕಂಪ್ಲೀಟೆಡ್ ದ ವರ್ಕ್ ದ್ಯಾನ್ ಯು ಕುಡ್ ಹ್ಯಾವ್ ಗಾನ್. ಸಾಮಾನ್ಯವಾಗಿ ನಾವು ದ್ಯಾನನ್ನು ಮರೆಯೋ ಪಾಸಿಬಿಲಿಟಿ ಇರುತ್ತೆ. ಭಾಳ ಚೆನ್ನಾಗಿ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ನೋ ಸೂನರ್ ಬಂದ ಮೇಲೆ ಎರಡನೇ ಪಾರ್ಟ್ನಲ್ಲಿ ದ್ಯಾನ್ ಬಂದೇ ಬರುತ್ತೆ. ಈ ತರಹದ ವಾಕ್ಯಗಳು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ಬಂದೇ ಬರ್ತವೆ. ಇಫ್, ಸಪೋಸ್, ಗಿವನ್ ದ್ಯಾಟ್ ಈ ಲಿಂಕರ್ಗಳನ್ನು ಸಾಮಾನ್ಯವಾಗಿ ಒಂದು ವೇಳೆ ಅಂತ ಸ್ಟಾರ್ಟ್ ಮಾಡ್ತೀವಲ್ಲ ಯಾವುದಾದ್ರೂ ವಾಕ್ಯವನ್ನು, ಅಲ್ಲಿ ಉಪಯೋಗ ಮಾಡ್ತೀವಿ. ಸಪೋಸ್ ಯು ಗೆಟ್ ಅ ರ್ಯಾಂಕ್ ವಿದಿನ್ 1000 ಯು ವಿಲ್ ಗೆಟ್ ಅ ಮೆಡಿಕಲ್ ಸೀಟ್. ಸಪೋಸ್ ಅಂದರೆ ಅಂದುಕೋ, ಊಹೆ ಮಾಡಿಕೋ. ಒಂದು ವೇಳೆ ನೀನು 1000 ಒಳಗೆ ರ್ಯಾಂಕನ್ನು ಪಡೆದರೆ ಯು ವಿಲ್ ಗೆಟ್ ಅ ಮೆಡಿಕಲ್ ಸೀಟ್, ನಿನಗೆ ಮೆಡಿಕಲ್ ಸೀಟ್ ದೊರೆಯುವುದು. ಸಪೋಸ್ನ ಜಾಗದಲ್ಲಿ ಇಫ್ ಅನ್ನು ಉಪಯೋಗ ಮಾಡಬಹುದು. ರಚನೆ ಅರ್ಥದಲ್ಲಿ ಏನೂ ಬದಲಾವಣೆ ಆಗಲ್ಲ. ಗಿವನ್ ದಟ್ ಯುವರ್ ರ್ಯಾಂಕಿಂಗ್ ಈಸ್ ವಿದಿನ್ 1000 ಯು ವಿಲ್ ಗೆಟ್ ಅ ಮೆಡಿಕಲ್ ಸೀಟ್. ಇಲ್ಲಿ ಪ್ರಮುಖವಾದ ವ್ಯತ್ಯಾಸ ಏನಂದರೆ, ಮೊದಲನೇದು ನಾವು ಊಹೆ ಮಾಡಿಕೊಂಡಿದ್ವಿ, ಅಂದರೆ ಇನ್ನೂ ರಿಸಲ್ಟ್ ಬಂದಿರಲಿಲ್ಲ. ಈಗ ರಿಸಲ್ಟ್ ಬಂದಾಗಿದೆ, ಗಿವನ್ ದಟ್ ಅಂತ ನೋಡಿ, ಅಂದರೆ ರಿಸಲ್ಟ್ ಬಂದಾಗಿದೆ,
ರ್ಯಾಂಕಿಂಗ್ 1000 ಒಳಗೆ ಕೂಡ ಬಂದಾಗಿದೆ. ಆದರೆ ಮೆಡಿಕಲ್ ಸೀಟ್ ಇನ್ನೂ ಸಿಕ್ಕಿಲ್ಲ. ಇದು ಹಿಂದಿನ ವರ್ಷದ ಅಥವಾ ಅದರ ಹಿಂದಿನ ವರ್ಷದ ಆಧಾರದ ಮೇಲೆ ಊಹೆ ಮಾಡ್ಕೊಳ್ತಿರೋದು. ಈ 1000 ಒಳಗಡೆ ಬಂದಾಗಿದೆಯಲ್ಲ, ಹಾಗಾದರೆ ಮೆಡಿಕಲ್ ಸೀಟ್ ಸಿಗ್ಬೋದು ಅಂತ. ಆದರೆ ಗ್ಯಾರಂಟಿ ಏನಿಲ್ಲ. ಗಿವನ್ ದಟ್ ಯು ಆರ್ ಸೆಲೆಕ್ಟೆಡ್ ಆಸ್ ಕ್ಯಾಪ್ಟನ್, ನೀನು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆದರೆ ಯು ಹ್ಯಾವ್ ಟು ಪ್ರೂವ್ ಯುವರ್ ಪೊಟೆನ್ಷಿಯಲ್, ನೀನು ನಿನ್ನ ತಾಕತ್ತನ್ನು ಸಿದ್ಧ ಮಾಡಿ ತೋರಿಸಬೇಕು. ಇನ್ಸ್ಟೆಡ್ ಅಂದರೆ ಬದಲಾಗಿ, ಪರ್ಯಾಯವಾಗಿ. ಯು ಡೋಂಟ್ ಬೈ ಅ ಕಾರ್, ಇನ್ಸ್ಟೆಡ್ ಯು ಬೈ ಅ ಬೈಕ್. ನೀನು ಕಾರನ್ನು ಕೊಳ್ಳಬೇಡ, ಬದಲಾಗಿ ನೀನು ಬೈಕನ್ನು ಕೊಂಡುಕೋ. ಡೋಂಟ್ ಇನ್ವೆಸ್ಟ್ ಇನ್ ಶೇರ್ಸ್, ಇನ್ಸ್ಟೆಡ್ ಯು ಇನ್ವೆಸ್ಟ್ ಇನ್ ಗೋಲ್ಡ್. ಶೇರ್ಗಳಲ್ಲಿ ಹಣ ಹೂಡಿಕೆ ಮಾಡಬೇಡ, ಬದಲಾಗಿ ಬಂಗಾರದಲ್ಲಿ ಹಣ ಹೂಡಿಕೆ ಮಾಡು. ಸಚ್ ದಟ್ ಅಂದರೆ ಆ ಕಾರಣಕ್ಕಾಗಿ, ಹಾಗೆ ಆಗಿದ್ದರಿಂದ. ಹಿ ಮ್ಯಾನೇಜ್ಡ್ ಸಚ್ ದಟ್ ಹಿ ಗಾಟ್ ದಿಸ್ ಜಾಬ್. ಸಚ್ ದಟ್ ಹಿ ಗಾಟ್ ದಿಸ್ ಜಾಬ್ ಅಂದರೆ ಈ ನೌಕರಿಯನ್ನು ಪಡೆಯುವಂತೆ, ಪಡೆಯುವ ಹಾಗೆ. ಹಿ ಮ್ಯಾನೇಜ್ಡ್ ಅವನು ಮ್ಯಾನೇಜ್ ಮಾಡ್ದ. ಯು ಮೇಕ್ ಅ ಪ್ರಪೋಸಲ್ ಸಚ್ ದಟ್ ಇಟ್ ಈಸ್ ಆಕ್ಸೆಪ್ಟಬಲ್ ಟು ಆಲ್. ಸಚ್ ದಟ್ ಇಟ್ ಈಸ್ ಆಕ್ಸೆಪ್ಟಬಲ್ ಟು ಆಲ್ ಅಂದರೆ ಎಲ್ಲರಿಗೂ ಒಪ್ಪಿಗೆ ಆಗುವ ಹಾಗೆ, ಎಲ್ಲರೂ ಒಪ್ಪಿಕೊಳ್ಳುವಂತೆ. ಯು ಮೇಕ್ ಎ ಪ್ರಪೋಸಲ್, ನೀನು ಪ್ರಸ್ತಾವನೆ ಮಾಡು. ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಪಾರ್ಟ್ 1 ಅದರ ಲಿಂಕ್ ಇಲ್ಲಿದೆ, ಅದನ್ನು ಒತ್ತಿ ಆ ವಿಡಿಯೋನ ಕೂಡ ನೋಡಿ.